ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ, ನೀವು ನೋಡ್ಕೊಂಬನ್ನಿ. ಇವತ್ತು ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೆ. ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಇಲ್ಲ ಅಂತ ಫುಲ್ಲು ಡೀಟೇಲ್ಸ್ ಹೇಳ್ತೀನಿ. ಸ್ಟಿಚಿಂಗ್ ಮಾಡೋದನ್ನು ತೋರ್ಸೋಕ್ಕೆ ಹೋಗಿರಲಿಲ್ಲ, ಯಾಕೆಂದರೆ ಬ್ಲೌಸ್ ಅರ್ಜೆಂಟ್ ಇತ್ತು, ಬೇಗ ಹೊಲಿಬೇಕಂತ ನಾನು ವಿಡಿಯೋನ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಬ್ಯಾಕ್ ಸೈಡ್ ಈ ಥರ ಇಟ್ಕೊಂಡು ಮಣಿನ ಈ ಥರ ಇಟ್ಕೊಂಡಿದ್ದೀನಿ ನೋಡಿ, ತೋರಿಸ್ತೀನಿ ಬನ್ನಿ ಇನ್ನೊಂದು ಸಾರಿ ನೀಟಾಗಿ. ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಈ ಥರ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡು, ಫ್ರಂಟ್ ಸೈಡ್ ಮಾಮೂಲೆ ಈ ಥರ ಬಂದಿದೆ ನೋಡಿ. ಬ್ಯಾಕ್ ಸೈಡು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸ್ಲೀವ್ಸ್ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಿದೆನಾ? ಸ್ಲೀವ್ಸಿಗೆ ಈ ಥರ ಹಚ್ಕೊಂಡಿದ್ದೀನಿ. ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಮುತ್ತು ಹಚ್ಬೇಕು. ಮುತ್ತು ಹಚ್ಚಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಯಾವ ರೀತಿ ಮುತ್ತು ಹಚ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಇದು ಇವಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಮುತ್ತು ಹಚ್ಚಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಮುತ್ತುಗಳಿದ್ದಾವೆ ನೋಡಿ, ಇವು ಪ್ಲಾಸ್ಟಿಕ್ ಮುತ್ತು, ಇವು ಸ್ಟೋನ್ ಮುತ್ತುಗಳು ನೋಡಿ. ಇವು ಕಾಣಿಸಿದೆನಾ? ಇವು ಈ ಥರ ಬರ್ತವೆ ಸ್ಟೋನ್ ಮುತ್ತು, ಅವೂ ಇದ್ದಾವೆ. ಇವು ಹಚ್ಬಿಟ್ರೆ ಸ್ವಲ್ಪ ಬ್ಲಾಕ್ ಆಗುತ್ತವೆ, ಹಂಗೆ ಎಷ್ಟೊಂದು ದಿನ ಇಟ್ಬಿಡ್ತೀವಲ್ಲ ಬ್ಲೌಸು ಫುಲ್ ಬ್ಲಾಕ್ ಆಗುತ್ತವೆ. ನಾನು ಅದಕ್ಕೆ ಆ ಸ್ಟೋನ್ ಹಚ್ಚೋದಿಲ್ಲ. ಇವಾಗ ಪ್ಲಾಸ್ಟಿಕ್ ಬಂದಿದ್ದಾವಲ್ವ, ಈ ಮುತ್ತು ಹಚ್ತೀನಿ ನೋಡಿ. ಇಲ್ಲಿ 6 ಮುತ್ತು ತೊಗೊಂಡಿದ್ದೀನಿ. ಇವು 6 ಇದ್ದಾವೆ ಅಷ್ಟೇ, ಅದಕ್ಕೆ 6 ಮುತ್ತು ತೊಗೊಂಡಿದ್ದೀನಿ ನೋಡಿ. ಇವನ್ನ ಯಾವ ರೀತಿ ಹಚ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹೊಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಇದು ಕಾಣಿಸ್ತಿದೆಯಲ್ಲ, ಫಸ್ಟಿಗೆ ಈ ಥರ ನಾಟ್ ಹಾಕ್ಕೊಂತೀನಿ. ಒಂದು ನಾಟ್ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ನಮ್ಗೆ ಇನ್ನೊಂದು ಸಾರಿ ಮುತ್ತು ಹಾಕೋದಕ್ಕೆ, ಅದಕ್ಕೆ ಒಂದು ನಾಟ್ ಹಾಕೊಂಡಿದ್ದೀನಿ. ಇವಾಗ ಇದ್ರ ಒಳಗಡೆ ಈ ಮುತ್ತನ್ನ ಸೇರಿಸ್ತೀನಿ ನೋಡಿ. ಚಿಕ್ಕದಿದೆ, ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಇದ್ರಲ್ಲಿ ಸೇರಿಸ್ಬಿಟ್ಟು ಹಿಂಗೆ ಒಳಗಡೆ ಹಾಕ್ತಾ ಇದ್ದೀನಿ. ಇದ್ರ ಇವಾಗ ಇದು ಇನ್ನೊಂದು ನಾಟ್ ಹಾಕೊಂಡ್ಬಿಡ್ತೀನಿ ನೋಡಿ. ಫಸ್ಟಿಗೆ ಈ ಥರ ಇಲ್ಲಿ ಈ ಥರ ತೋರಿಸ್ಕೊಂಡಿರ್ತೀವಲ್ಲ, ಇನ್ನೊಂದು ಸಾರಿ ಆಪೋಸಿಟ್ ತೋರಿಸ್ಕೋಬೇಕು. ಮುತ್ತು ಒಳಗಡೆ ಚೆನ್ನಾಗಿ ಗ್ರಿಪ್ ಕೊಡುತ್ತೆ ಹಾಗಾದರೆ ನೋಡಿ. ಫೈನಲ್ ಆಗಿ ಮುಗ್ದಿದೆ. ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ. ಇದೇ ಥರನೇ ಫುಲ್ಲು ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದ್ರ ಕೈದಿನಿ ಅಲ್ವಾ, ಇದೇ ಥರ ಫುಲ್ಲು ಆಗಬೇಕು. ಫುಲ್ ಆಗಿಬಿಟ್ಟು ನಿಮಗೆ ತೋರಿಸ್ತೀನಿ. ಇದೇ ಥರನೇ ಇಲ್ಲಿಂದ ಇಲ್ಲಿ ಮಟ್ಟ ಸ್ಟಿಚ್ ಮಾಡಿಸ್ಕೊತಾರೆ ಕೆಲವೊಬ್ರು. ನನಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಇಷ್ಟಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಆ ಥರ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ಕೆಲವೊಬ್ಬರಿಗೆ. ನನಗೆ ಆ ಥರ ಜಾಸ್ತಿ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಈ ಥರ ಸಿಂಪಲ್ ಆಗಿರಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಫುಲ್ ಆಗಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಫೈನಲ್ ಆಗಿ ಹಾಕಿದ್ದಾಯಿತು ಮುತ್ತುಗಳು. ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಈ ಥರ ಕಾಣಿಸ್ತಿದೆನಾ? ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಹೇಗಿದೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ನೋಡಿ, ಯಾವ ಥರ ಕಾಣಿಸ್ತಿದೆ. ಇದು ಚೆನ್ನಾಗೇ ಕಾಣಿಸ್ತಿಲ್ಲ ಅಷ್ಟೊಂದು, ಇದು ಲುಕ್ ಕಾಣಿಸ್ತಿದೆ ನೋಡಿ. ಹೊಲ್ದಾಗ ಹಾಕಿದರೆ ಫೈನಲ್ ಆಗಿ ಬ್ಲೌಸ್ ರೆಡಿ ಆಗುತ್ತೆ. ಇದಕ್ಕೂ ಡಿಫ್ರೆನ್ಸ್ ನೋಡಿ ಯಾವುದು. ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಬ್ಲೌಸ್ನ ಅಂತ ನಾನೇ ಸ್ಟಿಚಿಂಗ್ ಮಾಡ್ಕೊತೀನಿ. ನನ್ನ ಬ್ಲೌಸ್ನೆಲ್ಲ ಬೇರೆಯವ್ರ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತೀನಿ. ಇದು ನಂದೇ ನೋಡಿ, ಬ್ಲೌಸು ನಾನೇ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಅಂತ ನೀವು ನೋಡಿದ್ರಲ್ಲ. ಇವತ್ತಿಗೆ ಈ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.